ನಾಳೆ ಇವತ್ತು ಈಗ ಮಧ್ಯರಾತ್ರಿ ದರ್ಶನ ಹಾಗೂ ಈಗ ಮೊದಲು ಶಿವರಾಯನ ಕೋಲ 10 ಗಂಟೆಗೆ. ಇವತ್ತು ಅನ್ನ ಸಂತರ್ಪಣೆ ಸಹಕರಿಸಿದವರು ಪ್ರಭಾಕರ್ ನಾಯ್ಕ್ ಮತ್ತು ಸಹೋದರರು ಕೆಲ್ಪೇಟೆ, ಸಾಮ್ಯಾನ ಮತ್ತು ಲೈಟಿಂಗ್ ಪ್ರಸನ್ನ ಸೂಡ ಉದ್ಯಮಿಗಳು ಸೂಡ್ರಮನೆ ಕೆರಬೆಟ್ಟು, ಬಿ ಹರ್ಷ ಶೆಟ್ಟಿ ಉದ್ಯಮಿಗಳು ಉತ್ತರಿಕೆ ಚಾರ, ವಾದ್ರೇಶ್ ಶೆಟ್ಟಿ ಪ್ರಥಮ ದರ್ಜೆ PWD ಗುತ್ತಿಗೆದಾರ ಚಾರ, ಹೂವಿನ ಸೇವೆ ಮತ್ತು ಅಲಂಕಾರ ಹರೀಶ್ ಶೆಟ್ಟಿ ಗುತ್ತಿಗೆದಾರರು ಕಾರಡಿ ಚಾರ, ಸುಧಾಕರ್ ಶೆಟ್ಟಿ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಕನ್ಯಾನ, ಸಂಪತ್ ಶೆಟ್ಟಿ ಉದ್ಯಮಿಗಳು ಮಠದ ಬೆಟ್ಟು. ಬ್ಯಾಂಡ್ ವಾದ್ಯ ಮತ್ತು ಸಿಡಿಮದ್ದು ಸೇವೆ ನೀಡಿದವರು ಪ್ರಕಾಶ್ ಶೆಟ್ಟಿ ಮೇಲ್ಬಂಡಾಡಿ ನಿವೃತ್ತ ಆಫೀಸರ್ ಬ್ಯಾಂಕ್ ಆಫ್ ಬರೋಡಾ, ಪ್ರತಾಪ್ ಶೆಟ್ಟಿ ಆಡಿಟರ್ ಬಾವಿಗದ್ದೆ ಚಾರ, ಚಂದ್ರಶೇಖರ್ ಶೆಟ್ಟಿ ಶಿವದುರ್ಗಿ ಹಾರ್ಡ್ವೇರ್ ಕೆರಬೆಟ್ಟು, ಸೋಮನಾಥ ಪೂಜಾರಿ ಗೋಪಾಲಕೃಷ್ಣ ಮಠ ಕುಂದಾರ ಶಿವಪುರ, ಕೃಷ್ಣನಾಯಕ ಕೃಷ್ಣ ಚಕ್ಕಲಿ ಪ್ರಾಡಕ್ಟ್ ಚಾರ, ಚಂದ್ರ ಪೂಜಾರಿ ಮಾತೃಶ್ರೀ ನಿಲಯ ಹೊಯ್ಗೆಬೇಳಾರ್ ಸಂತೆಕಟ್ಟೆ ಮತ್ತು ಸಂತೋಷ್ ಹೆಗಡೆ ತಾರಳಿಯವರು. ಮಾನ್ಯರೇ, ತಮಗೆಲ್ಲರೂ ತಿಳಿದಿರುವಂತೆ ಊರ ಪರವೂರ ದಾನಿಗಳ ಹಾಗೂ ತಮ್ಮೆಲ್ಲರ ಸಹಕಾರದಲ್ಲಿ ನೂತನ ಶಿಲಾಮಯ ಗರಡಿ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಸ ದಿನಾಂಕ 1/4/25ರಿಂದ 9/4/25ರವರೆಗೆ ಅತ್ಯಂತ ಅದ್ಧೂರಿಯಾಗಿ ಸಂಪನ್ನಗೊಂಡಿರುತ್ತದೆ. ಚಾರ, ಕೆರಬೆಟ್ಟು, ಕಳ್ತೂರು ಈ 3 ಗ್ರಾಮದ ಭಗವದ್ಭಕ್ತರು ಈ ಗರಡಿಯ ಜೀರ್ಣೋದ್ಧಾರ ಕಾರ್ಯದಲ್ಲಿ ವಿಶೇಷವಾಗಿ ತಮ್ಮ ತನುಮನ ಧನವಿತ್ತು ಸಹಕರಿಸಿದ್ದರಿಂದ ಹಾಗೂ ಅಪೂರ್ವವಾದ ಗರಡಿಯನ್ನು ನಿರ್ಮಿಸುವುದಕ್ಕೆ ಸಾಧ್ಯವಾಯಿತು. ಈ ಪುಣ್ಯ ಕಾರ್ಯದಲ್ಲಿ ಅಹೋರಾತ್ರಿ ಶ್ರಮಿಸಿದ ಸರ್ವರು ಅಭಿನಂದನಾರ್ಹರು. ಇದು ಸಂಪೂರ್ಣ ಶಿಲಾಮಯವಾಗಿದ್ದು ಸುಮಾರು 4 ಕೋಟಿಗೂ ಅಧಿಕ ವೆಚ್ಚ ತಗಲಿರುತ್ತದೆ. ಈ ಗರಡಿ ಭಕ್ತರ ಒಂದು ಸುಂದರ ಶ್ರದ್ಧಾ ಕೇಂದ್ರವಾಗಿ ಮೂಡಿ ಬಂದಿರುವುದು ನಮಗೆಲ್ಲರಿಗೂ ಅಭಿಮಾನದ ಸಂಗತಿಯಾಗಿದೆ. ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಖರ್ಚಾಗಿರುತ್ತದೆ. ಜೀರ್ಣೋದ್ಧಾರ ಖರ್ಚಿನ ಬಾಬ್ತಿನಲ್ಲಿ ಕೆಲವೊಂದು ಬಟವಣೆಗಳು ಬಾಕಿ ಇರುವುದರಿಂದ ಈ ಸಲವೂ ಸಹ ಕೂಡ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೆಚ್ಚಿನ ಸಹಾಯ ನೀಡಿ ಸಹಕರಿಸುವಂತೆ ಸಮಸ್ತ ಭಕ್ತಾಭಿಮಾನಿಗಳಿಗೆ ವಿನಂತಿ ಮಾಡಿಕೊಳ್ತಿದ್ದೇವೆ. ಚಾರ, ಕೆರಬೆಟ್ಟು ಮತ್ತು ಕಳ್ತೂರು ಕಾಯಮಾಗಿ ವಾಸಿಸಿಕೊಂಡು ಬರುತ್ತಿರುವ ಮನೆಯವರು ಕನಿಷ್ಠ 500 ಅಥವಾ ಹೆಚ್ಚಿನ ದೇಣಿಗೆ ನೀಡಬೇಕಾಗಿ ವಿನಂತಿ. ಈ ಬಾರಿ 1,000ಕ್ಕಿಂತ ಹೆಚ್ಚು ದೇಣಿಗೆ ನೀಡಿದವರ ಹೆಸರನ್ನು ಮುಂದಿನ ವರ್ಷದ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿತ ಮಾಡುತ್ತೇವೆ. ಹಾಗೆ ಅದನ್ನು ತಮ್ಮ ಮನೆಗೆ ಮುಟ್ಟಿಸುವ ಪೋಸ್ಟ್ ಮುಖಾಂತರ ಕೆಲಸವನ್ನು ಸಮಿತಿಯವರು ಜವಾಬ್ದಾರಿ ತಗೊಂಡಿದ್ದಾರೆ. ರೂಪಾಯಿ 25,000 ಅದಕ್ಕಿಂತ ಹೆಚ್ಚಿಗೆ ದೇಣಿಗೆ ನೀಡುವವರ ಹೆಸರನ್ನು ಪೌಳಿಯಲ್ಲಿ ಅಮೃತ ಶಿಲೆಯಲ್ಲಿ ಪುನಃ ನಮೂದಿಸಲಾಗುವುದು. ಸದ್ಭಕ್ತ ಬಾಂಧವರೇ, ನಿಮ್ಮ ಸಹಕಾರ ಹಾಗೂ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿದ್ದೇವೆ. ಶ್ರೀ ಕ್ಷೇತ್ರದ ಶಕ್ತಿ ಸಾನ್ನಿಧ್ಯ ತಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಪ್ರಾರ್ಥಿಸ್ತೇವೆ. ಕಳೆದ ಸಲ 25,000 ಹಣ ಕೊಟ್ಟವರದ್ದು ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಪೌಳಿಯಲ್ಲಿ ಹೆಸರು ಅಂತವರು ದಯವಿಟ್ಟು ಇಲ್ಲಿ ಬಂದು ಹೆಸರಿದ ಹೇಳಿದಲ್ಲಿ ಪುನಃ ಅದನ್ನು ನೋಂದಣಿಗೊಳಿಸಲಾಗುವುದು ಅಂತ ವಿಜ್ಞಾಪನೆ ಮಾಡಿಕೊಳ್ಳುತ್ತೇವೆ. ಧನ್ಯವಾದ.
ಕನ್ನಡಕ ಕೊಡು ಮಾರೆ. ಭಕ್ತಾಭಿಮಾನಿಗಳೇ, ಸರಸಲೆ ಹೊರಡಿದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಆನಂತರ ಬೈದರ್ಕಳ ನಾಟ್ಯದ ನಂತರ ಶಿವರಾಯ ಹರಕೆ ಕೋಲ ನಡೀಲಿಕ್ಕಿದೆ. ಈ ಸಲದ ಹರಕೆ ಕೋಲೆ ಶಾರದಾ ಮತ್ತು ವೆಂಕಟೇಶ್ ಶೆಟ್ಟಿ ಮಕ್ಕಳು ಕುಟುಂಬಸ್ಥರು ಶ್ರೀ ದುರ್ಗಾ ನಿಲಯ ತೆಂಕಬೆಟ್ಟುಚಾರ ಇವರಿಂದ ನಡೆಯಲಿಕ್ಕಿದೆ. ನಾಳೆ 3 ಗಂಟೆಗೆ ಮಹೇಂದಲ ಕೋಲ ನಡೀಲಿಕ್ಕಿದೆ. ತಾವು 1,000 ರೂಪಾಯಿ ಕೊಟ್ಟು ರಸೀದಿ ಮಾಡಿದಲ್ಲಿ 1 ಸೇರು ಅಕ್ಕಿ, 2 ಕಾಯಿ ಎಳ್ಳೆಣ್ಣೆ, ಬತ್ತಿ, ಹೂವು ಎಲ್ಲ ತಂದಲ್ಲಿ ನಮ್ಮ ಒಂದು ಮಹೇಂದಲ ಕೋಲ ನಡೆಯುತ್ತದೆ. ಮಹೇಂದಲ ಕೋಲದ ಸಂಕಲ್ಪ ಯಾಕೆ ಮಾಡ್ತದೆ ಅಂತ ಹೇಳಿದರೆ, ಮದುವೆ ಕಾಲದಲ್ಲಿ, ನೆಂಟಸ್ತಿಗೆ ಕಾಲದಲ್ಲಿ, ಮಾಣಂತಿ ಕಾಲದಲ್ಲಿ, ಮಕ್ಕಳ ರಕ್ಷಣೆ ಕಾಲದಲ್ಲಿ, ದಾಂಪತ್ಯ ಜೀವನಕ್ಕೆ ಸಮಸ್ಯೆ ಬಂದಾಗ ಮನೆಯ ಗೃಹಿಣಿ ಹೇಳುವಂಥ ಹರಕೆ ಮಹೇಂದಲ ಕೋಲ. ಈಗಾಗಲೇ 20 ಕೋಲ ಬಂದಿದೆ. ಇನ್ನೂ 20 ಕೋಲಕ್ಕೆ ಅವಕಾಶ ಇದೆ. ನಾಳೆ 3 ಗಂಟೆಗೆ ಬಂದು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಇವತ್ತಿನ ವಿಶೇಷ ಸೇವೆಯನ್ನು ನೀಡಿ ಸಹಕರಿಸಿದವರು ಅನ್ನ ಸಂತರ್ಪಣೆ ಶ್ರೀ ಪ್ರಭಾಕರ್ ನಾಯ್ಕ ಮತ್ತು ಸಹೋದರರು ಕೆಳಪೇಟೆ, ಸಾಮ್ಯಾನ ಲೈಟಿಂಗ್ ಪ್ರಸನ್ನ ಸುಬ್ರಹ್ಮಣ್ಯ ಕೆರಬೆಟ್ಟು, ಪಿ ಹರ್ಷ ಶೆಟ್ಟಿ ಉದ್ಯಮಿಗಳು ಉತ್ತರಿಕೆ ಚಾರ, ಶ್ರೀ ವಾದಿರಾಜ್ ಶೆಟ್ಟಿ ಪ್ರಥಮ ದರ್ಜೆ PWD ಗುತ್ತಿಗೆದಾರ ಚಾರ, ಶ್ರೀ ಹೂವಿನ ಸೇವೆ ಮತ್ತು ಅಲಂಕಾರ ಹರೀಶ್ ಶೆಟ್ಟಿ ಗುತ್ತಿಗೆದಾರರು ಕಾರಡಿ ಚಾರ, ಸುಧಾಕರ್ ಶೆಟ್ಟಿ ಸಣ್ಣ ನೀರಾವರಿ ಇಂಜಿನಿಯರ್ ಕನ್ಯಾನ, ಸಂಪತ್ ಶೆಟ್ಟಿ ಉದ್ಯಮಿಗಳು ಮಠದ ಬೆಟ್ಟು, ವಾದ್ಯ ಮತ್ತು ಸಿಡಿಮದ್ದು ಬ್ಯಾಂಡ್ ಸೇವೆ ನೀಡುವವರು ಪ್ರಕಾಶ್ ಶೆಟ್ಟಿ ಮೇಲ್ಮಂಡಳಿ ನಿವೃತ್ತ ಆಫೀಸರ್ ಬ್ಯಾಂಕ್ ಆಫ್ ಬರೋಡಾ, ಪ್ರತಾಪ್ ಶೆಟ್ಟಿ ಆಡಿಟರ್ ಬಾವಿಗದ್ದೆ ಚಾರ, ಚಂದ್ರಶೇಖರ್ ಶೆಟ್ಟಿ ಶಿವದುರ್ಗಿ ಹಾರ್ಡ್ವೇರ್ ಕೆರಬೆಟ್ಟು, ಸೋಮನಾಥ್ ಪೂಜಾರಿ ಗೋಪಾಲ್ ಕೃಷ್ಣ ಮಠ ಕುಂದಾರ್ ಶಿವಪುರ, ಕೃಷ್ಣ ನಾಯಕ್ ಕೃಷ್ಣ ಚಕ್ಕುಳಿ ಪ್ರಾಡಕ್ಟ್ ಚಾರ, ಚಂದ್ರ ಪೂಜಾರಿ ಮಾತ್ರ ಶ್ರೀ ನಿಲಯ ಹೊಯ್ಗೆಬೆಳಾರ್ ಸಂತೆಕಟ್ಟೆ, ಸಂತೋಷ್ ಹೆಗಡೆ ತಾರಾಳಿ. ಮಾನ್ಯರೇ, ನಮಗೆಲ್ಲ ಗೊತ್ತಿದ್ದ ಹಾಗೆ ಊರ ಪರವೂರ ದಾನಿಗಳ ತಮ್ಮೆಲ್ಲರ ಸಹಕಾರದಿಂದ ನೂತನ ಶಿಲಾಮಯ ಗರಡಿ ಪುನರ್ ಪ್ರತಿಷ್ಠೆ ಬ್ರಹ್ಮಕಲೋತ್ಸವ ಕಳೆದ ವರ್ಷ ಅದ್ದೂರಿಯಾಗಿ ಸಂಪನ್ನಗೊಂಡಿರುತ್ತದೆ. ಚಾರ ಕೆರೆಬೆಟ್ಟು ಕಲ್ತೂರು 3 ಗ್ರಾಮದ ಭಗವದ್ಭಕ್ತರು ಈ ಗರಡಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ವಿಶೇಷವಾಗಿ ತಮ್ಮ ತನುಬನ ದನಮಿತ್ತು ಸಹಕರಿಸಿದರಿಂದ ಈ ಸುಂದರವಾದ ಅಪೂರ್ವವಾದ ಗರಡಿಯನ್ನು ನಿರ್ಮಿಸುವುದಕ್ಕೆ ಸಾಧ್ಯವಾಯಿತು. ಈ ಪುಣ್ಯ ಕಾರ್ಯದಲ್ಲಿ ಅಹೋರಾತ್ರ ಶ್ರಮಿಸಿದ ಸರ್ವರು ಅಭಿನಂದನೆ ಅರ್ಹರು. ಇದು ಸಂಪೂರ್ಣ ಶಿಲಾಮಯವಾಗಿದ್ದು ಸುಮಾರು 4 ಕೋಟಿಗೂ ಅಧಿಕ ವೆಚ್ಚ ತಗಲಿರುತ್ತದೆ. ಈ ಗರಡಿ ಭಕ್ತರ ಒಂದು ಸುಂದರ ಶ್ರದ್ಧಾ ಕೇಂದ್ರವಾಗಿ ಮೂಡಿ ಬಂದಿರುವುದು ನಮಗೆಲ್ಲರಿಗೂ ಅಭಿಮಾನದ ಸಂಗತಿಯಾಗಿದೆ. ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ತಮ್ಮ ನಿರೀಕ್ಷೆಗೂ ಮೀರಿ ಖರ್ಚಾಗಿರುತ್ತದೆ. ಜೀರ್ಣೋದ್ಧಾರ ಸಂದರ್ಭದಲ್ಲಿ ಮಾಡಿದ ಖರ್ಚಿನ ಬಾಬ್ತಿನಲ್ಲಿ ಕೆಲವೊಂದು ಬಟವಡೆಗಳು ಇನ್ನೂ ಸಹ ಬಾಕಿ ಇದೆ. ಈ ಸಲ ಕೂಡ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೆಚ್ಚಿನ ಸಹಾಯ ನೀಡಿ ಸಹಕರಿಸುವಂತೆ ಸಮಸ್ತ ಭಕ್ತಾಭಿಮಾನಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಚಾರ ಕೆರೆಬಿಟ್ಟು ಕಲ್ತೂರು ಕಾಯಮಾಗಿ ವಾಸಿಸಿಕೊಂಡು ಬರುತ್ತಿರುವ ಮನೆಯವರು ಕನಿಷ್ಠ 500ಕ್ಕಿಂತ ಹೆಚ್ಚು ದೇಣಿಗೆ ನೀಡಿ ಈ ಬಾರಿ ರೂಪಾಯಿ 1,000ಕ್ಕೆ ಅದಕ್ಕಿಂತ ಹೆಚ್ಚಿಗೆ ದೇಣಿಗೆ ನೀಡುವವರ ಹೆಸರನ್ನು ಮುಂದಿನ ವರ್ಷದ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಲಾಗುವುದು. ಹಾಗೆ 25,000 ಅದಕ್ಕಿಂತ ಹೆಚ್ಚಿಗೆ ದೇಣಿಗೆ ನೀಡುವವರ ಹೆಸರನ್ನು ಪೌಲಿಯಲ್ಲಿ ಪುನಃ ಅಮೃತಶಿಲೆಯಲ್ಲಿ ನಮೂದಿಸಲಾಗುವುದು. ಸದ್ಭಕ್ತ ಬಾಂಧವರೇ, ನಿಮ್ಮ ಸಹಕಾರ ಹಾಗೂ ಪ್ರೋತ್ಸಾಹ ನಿರೀಕ್ಷೆಯಲ್ಲಿದ್ದೇವೆ. ಶ್ರೀ ಕ್ಷೇತ್ರದ ಶಕ್ತಿ ಸಾನ್ನಿಧ್ಯ ತಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಕಳೆದ ಸಲ ಯಾರ್ದಾದ್ರೂ 25,000ಕ್ಕಿಂತ ಮೇಲೆ ಹಣ ಕೊಟ್ಟವರ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ರಸೀದಿ ಕೌಂಟರ್ನಲ್ಲಿ ತಮ್ಮ ಬೇಡಿಕೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಸಾವಿರವನ್ನು ದೇಣಿಗೆ ನೀಡಿ ಸಹಕರಿಸಿದ್ದಾರೆ. ಧನ್ಯವಾದ.
ಭಕ್ತಾಭಿಮಾನಿಗಳೇ, ಈಗ ಒಂದು ಬದಿಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ, ನಾವು ಭಾಗವಹಿಸಬಹುದು. ಈಗ ನಾಳೆ 3 ಗಂಟೆಗೆ ಮೈಸೂರು ಕೋಲ ನಡೆಯಲಿಕ್ಕಿದೆ. ಈಗ 10:30 ಗಂಟೆಗೆ ಶಿವರಾಯನ ಕೋಲ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಸಹ ತಾವು ಸಕ್ರಿಯವಾಗಿ ಭಾಗವಹಿಸಬೇಕು. ಈಗ ಇಲ್ಲಿ ಅತ್ಯುತ್ತಮವಾದ ಗುಣದಲ್ಲಿ ರಸೀದಿ ಕೌಂಟರ್ ತೆರೆಯಲಾಗಿದೆ. ಈ ರಸೀದಿ ಕೌಂಟರ್ ಅಲ್ಲಿ ಬಂದು ತಾವು ನಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕನಿಷ್ಠ 1,000ಕ್ಕಿಂತ ಮೇಲೆ ಕೊಟ್ಟವರ ಹೆಸರನ್ನು ಮುದ್ರಣ ಮಾಡಲಾಗುವುದು. ಆಮಂತ್ರಣ ಪತ್ರದಲ್ಲಿ ಮುಂದಿನ ವರ್ಷದಲ್ಲಿ ಹಾಗೆ ತಮ್ಮ ಮನೆಯಲ್ಲಿ ಪೋಸ್ಟ್ ಮೂಲಕ ಮುದ್ರಿಸಲಾಗುವುದು. ಮಹಿಳೆಯರು ಕುಟುಂಬದಲ್ಲಿ ಸಂತಾನ ಭಾಗ್ಯ ಮತ್ತು ಕಲ್ಯಾಣ ಭಾಗ್ಯ ಮತ್ತು ದಾಂಪತ್ಯ ಜೀವನಕ್ಕಾಗಿ ಮಕ್ಕಳ ಆರೋಗ್ಯಕ್ಕಾಗಿ ನಿರ್ವಹಣೆಗೆ 1,000 ರೂಪಾಯಿ ಕೊಟ್ಟು ರಸೀದಿ ನೀಡಬೇಕಿರುತ್ತದೆ. ನಮಗೆಲ್ಲರೂ ತಿಳಿದಿರುವಂತೆ ಊರುದಾರಿಗಳ ಸಮ್ಮೇಳನ ಸಹಕಾರದೊಂದಿಗೆ ನೂತನ ಸಿದ್ದರಾಮಯ್ಯ ಕರಡಿಯ ಪುನರ್ ಪ್ರತಿಷ್ಠೆ ನಮ್ಮ ಕೆಲಸ ಕಳೆದ ವರ್ಷ ಅತ್ಯಂತ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ. ಶಾರಕೇರವಿನಲ್ಲಿ 3 ಗ್ರಾಮದ ಮತದಾರರು ಈ ಗಣಿ ವಿಶೇಷವಾಗಿ ತಮ್ಮ ಧರ್ಮವನ್ನು ಬರೆಯಲು ಸಹಕರಿಸಿದ್ದರಿಂದಾಗಿ ಸುಂದರವಾಗಿ ಅಪೂರ್ವವಾದ ಜಾತಿಯನ್ನು ನಿರ್ಮಿಸಲು ಸಾಧ್ಯವಾಯಿತು. ಈ ಪುಣ್ಯ ಕಾರ್ಯದಲ್ಲಿ ಅವರನ್ನು ಸಲ್ಲಿಸಿದ ಸರ್ವರು ಅಭಿನಂದನೆ. ಇದು ಸಂಪೂರ್ಣ ಸಿದ್ದರಾಮಯವಾಗಿದ್ದು ಸುಮಾರು 4 ಕೋಟಿಗೂ ಅಧಿಕ ವೆಚ್ಚ ತಗಲಿರುತ್ತದೆ. ಈ ಗಣಿ ಪಕ್ಷ ಒಂದು ಸುಂದರ ಸ್ವಚ್ಛತಾ ಕೇಂದ್ರವಾಗಿ ಮೂಡಿ ಬಂದಿರುವುದು ನಮಗೆಲ್ಲರಿಗೂ ಅಭಿಮಾನಿ ಸಂಗತಿಯಾಗಿದೆ. ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಖರ್ಚಾಗಿರುತ್ತದೆ. ಜೀರ್ಣೋದ್ಧಾರ ಸಂದರ್ಭದಲ್ಲಿ ಮಾಡಿದ ಖರ್ಚಿನ ಬಾಕಿನಲ್ಲಿ ಕೆಲವೊಂದು ಪಟವಾಡೆಗಳು ಬಾಕಿ ಇರುವುದರಿಂದ ಪರಿಸ್ಥಿತಿಯನ್ನು ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೆಚ್ಚಿನ ಸಹಾಯವನ್ನು ಸಹಕರಿಸುವಂತೆ ಸಮಸ್ತ ಭಕ್ತಾದಿಗಳನ್ನು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಚಾಲಕರ ಬಿಟ್ಟು ಮತ್ತು ಕಲಿತು ನ್ಯಾಯವಾಗಿ ವಾಸಿಸಿಕೊಂಡು ಬರುತ್ತಿರುವ ಮನೆಯವರು ಕನಿಷ್ಠ 500 ಅದಕ್ಕಿಂತ 1,000 ರೂಪಾಯಿ ಇದ್ದವರ ಹೆಸರನ್ನು ಮುಂದಿನ ವರ್ಷದ ಆಮಂತ್ರಣ ಪತ್ರದಲ್ಲಿ ಮುದ್ರಿಸಿ ತಮ್ಮ ಮನೆಗೆ ಆಮಂತ್ರಣ ಪತ್ರವನ್ನು ಮುದ್ರಿಸಲಾಗುವುದು. ಹಾಗೆಯೇ ಪೌಲಿಯಲ್ಲಿ ಅಮೃತ ಸಿರಿಯಲ್ಲಿ ಪ್ರಕಟಣೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ದಯವಿಟ್ಟು ಸಹಕರಿಸಿ. ಧನ್ಯವಾದ.
ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸುವವರು ಇನ್ನೊಂದು ಕಾಲು ಗಂಟೆಯಲ್ಲಿ ಎಲ್ಲರೂ ಹೋಗಿ ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಮತ್ತೆ ಮುಕ್ತಾಯ ಆಗ್ತದೆ.
ಊಟಕ್ಕೆ ಹೋಗುವವರು ಆದಷ್ಟು ಬೇಗನೆ ಹೋಗಬೇಕಾಗಿ ವಿನಂತಿ. ಮತ್ತೆ ಮುಕ್ತಾಯದ ಸಮಯ ಬರ್ತದೆ. ಭಕ್ತಾಭಿಮಾನಿಗಳೇ, ಆದಷ್ಟು ಬೇಗ ಹಣ್ಣುಕಾಯಿ ಮಾಡಿದವರು ಮಾಡದವರು ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಬೇಕಾಗಿ ವಿನಂತಿ.
ಅಭಿಮಾನಿಗಳು ಉದಾರ ದೇಣಿಗೆ ನೀಡಿ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕೋಲ ನಾಳೆ 3 ಗಂಟೆಗೆ ಸರಿಯಾಗಿ ಬರಬೇಕು. 4:45 ಗಂಟೆ ಒಳಗೆ ಮೈಂದಲ ಕೋಲ ಮುಗಿಯಿತು. ಇನ್ನು ಅರ್ಧ ಗಂಟೆಯಲ್ಲಿ ಶಿವರಾಯನ ಕೋಲ ಆರಂಭ ಆಗ್ತದೆ. ಇನ್ನೊಂದು 1/4 ಗಂಟೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಗಿಯುತ್ತದೆ. ಯಾರಾದರೂ ಊಟ ಮಾಡಲಿದ್ರೆ ದಯವಿಟ್ಟು ಊಟ ಮಾಡಿಕೊಳ್ಳಿ. ಇದೀಗ ನಮ್ಮೊಟ್ಟಿಗಿದ್ದಾರೆ ಮಾನ್ಯ ಸೋಮನಾಥ ಪೂಜಾರಿ ಅವರು. ಈ ಗರಡಿಯ ಜೀರ್ಣೋದ್ಧಾರಕ್ಕೆ ಸುಮಾರು 7 ಲಕ್ಷ ರೂಪಾಯಿ ಹೊರದೇಶದಲ್ಲಿ ದುಡಿದು ತಂದು ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಿದ ಸೋಮನಾಥ ಪೂಜಾರಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಮಾನ್ಯರು, ಇದೀಗ ಕುಂದಾರ್ ಕೆರೆಬೆಟ್ಟು ಗ್ರಾಮೀಣ ಆಸ್ತಿಯನ್ನು ಖರೀದಿ ಮಾಡಿದ ನಂತರ ಅವರು ಬಂದು ನಮ್ಮೊಟ್ಟಿಗೆ ಜೀರ್ಣೋದ್ಧಾರದಲ್ಲಿ ಸಕ್ರಿಯವಾಗಿ ಸೇರಿಕೊಂಡಿದ್ದಾರೆ. ಅವರಿಗೂ ಶ್ರೀ ಕ್ಷೇತ್ರದ ಬ್ರಹ್ಮವೈದ್ಯರುಗಳು ಮತ್ತು ಶಿವರಾಯ ಅವರು ಆಶೀರ್ವಾದ ಮಾಡಲಿ. ಅವರ ಇತ್ತೀಚೆಗೆ ಅವರ ಮಗನಿಗೆ ಮದುವೆ ಸಹ ಆಗಿದೆ. ವೈದ್ಯರುಗಳ ಆಶೀರ್ವಾದ ಸಂಪೂರ್ಣ ಸಿಕ್ಕಿದೆ ಅಂತ ಎನಿಸ್ತಾ ಅವರನ್ನು ಶುಭ ಹಾರೈಸಿದೆ.
ಪ್ರತಿಯೊಬ್ಬ ಯುವಕರು ತಾಳ್ಮೆಯಿಂದ ಅನ್ನ ಛತ್ರದಲ್ಲಿ ಬೆಳಗಿನಿಂದ ಸಂಜೆವರೆಗೂ ಎಲ್ಲರ ಹೆಸರು, ಯಾರ ಹೆಸರನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಅನ್ನದಾನದಲ್ಲಿ ನಮ್ಮ ಹುಡುಗರು ಖಂಡಿತವಾಗಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಬಂದ ಎಲ್ಲ ಅತಿಥಿಗಳಿಗೂ ಯಾವುದೇ ಕೊರತೆ ಇಲ್ಲದಂತೆ ನೋಡಿ ಅನ್ನದಾನವನ್ನು ಅತ್ಯಂತ ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಆ ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಈ ಶಕ್ತಿಯನ್ನು ಮುಂದಿನ ದಿನಗಳಲ್ಲೂ ಕೊಡಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ವಾದ್ಯದವರು ಶಿವರಾಯನ ಗರಡಿ ಹತ್ರ, ದಯವಿಟ್ಟು ವಾದ್ಯದವರು ಅತಿ ಕೂಡಲೇ ಶಿವರಾಯನ ಗರಡಿ ಹತ್ರ ಹೋಗಬೇಕಾಗಿ ವಿನಂತಿ.
ಅಭಿಮಾನಿಗಳೇ ಪೂರ್ವ ದಿಕ್ಕಿನ
ಅವ್ರ ಮನೆಗೆ ಬರ್ತಾರ, ಇಲ್ಲಿ ಹೊರಗಡೆ ಬರ್ತಾರ, ಇಲ್ಲಿ ಬರ್ತಾರ. ಈಗಲೇ ಹೇಳು. എന്ത് ബഗിള് ಈಗ ಒಬ್ಬದ ಸ್ಥಳದ ಎಚ್ಚರಿಕೆ ಬಂತಲ್ವಾ, ಪಟ್ಟಣ ಮುಖಾಲ ಎಚ್ಚರಿಕೆ ಬಂತಲ್ವಾ, ಮುಖಾಲ್ದರೆ ದೇವರ ಸೇರಿಗಾಡ ಎಚ್ಚರಿಕೆ ಬಂತಲ್ವಾ, ಹೆಣ್ಮಕ್ಕಳಿಗೆ ಹಾಕಿ ಬಂದ ಸಮಯ ಸತ್ಯಜೀವಿಗೆ ಲೈಂಗಿಕ ಎಚ್ಚರಿಕೆ ಬಂತಲ್ವಾ, ಹೋಗಣ್ಣ ಹಂಗತ್ತೇರಿ ಮಾಯಣ್ಣ ಹಂಗತ್ತೇರಿ ಗ್ರಾಮದ ಹಂಗತ್ತಾರೆ ಎಂತರಿ ಹಂಗತ್ತಾರೆ ಜಡಿಪಿದರೆ ಎಂತರಿಗೂ ಹೋಗುತ್ತಾರೆ ಆವಲ್ಲ ಅಂದಲ ಎಂದಂತೆ ಕಾರಣಂತ ಅತ್ತಂತೆ ಕಜಲಂತು ಅನಾಧಿಕಾರಿ ಸುರಕ್ಷಿತ ನೋಡಿಕೆ ಅನುಸರಿಸೋದಿ ಈ ಕಾರಣಕ್ಕಿನ ಅರಸ್ತನ ಕೈಕರ್ಕೊಂಡು ಬಡಸ್ತನ ಪುನಚುಂಡು ಲೋಕದ ಸುತ್ತು ಕತ್ತಲ ಕಟ್ಕೊಂಡು ಬಹುಮಲ್ಲ ಉಂಟು ಇತ್ತಿಲ್ಲ ಇತ್ತು ನೋಡಿ ಉಳಿದವರು ಕೂಡ ಅಗತ್ಯಗೊಂಡ ದೈವತ್ವ ಮಾರಿಕ್ರಮದ ದೈವತ್ವ ಕಾರ್ಯಕ್ರಮ ಬಂದುಂಡ ಊರ ಮಾರಿಗೆ ತುಂಬ ಮಾಡಿದ ತುಂಬ ಮಾಡಿದ ಬೈಲೆ ಬಂದ ಊರು ಸಿಕ್ಕಿ ನಾವು ರಾಜ್ಯ ಭಂಡಾರವು ತಲೆಮನೆಗಳನ್ನು ಮುತ್ತು ಒತ್ತಡದ ಮಾಗಡೆ ಕಾಲದಲ್ಲಿ ಯೋಚನೆ ಮಜಿಪು ಯೋಚನೆ ಮಜಿಪು ಬುದ್ಧಿ ಕೂಟ ಅವೇ ಕೈಬರಕ್ಕೆ ಗಣಿತ ಬಾಕಿ ಮತ್ತೆ ಶುದ್ಧ ಮಂಡ ಮತ್ತೆ ಮತ್ತೆ ಮಂಗಳಾರತಿ ಪೂಜೆ ಅವೇ ಕೈಬರಕ್ಕೆ ಇಟ್ಟಾಕೊಂಡ ವೈಫೈ ಕೊಡಿ ಮಾಡಿದ ಮಟ್ಟಾಗಿ ಜವಳಿ ಭಂಡಾರ ಮುಲ್ಪಾಕಿನ ಕೆಮ್ಮತ್ತು ಬೇರೆ ಬಲ ಮಕ್ಕಳು ಕೊಟ್ಟಿಗೆತ್ತು ಸುರಿಯ ಬೀರು ಅವೇ ಕೈಬರಕ್ಕೆ ಮಟ್ಟಡ ಬಣ್ಣ ಮುತ್ತ ಕಂಬರ ಮುತ್ತ ಬರ್ಕೊಂಡು ಮುಲ್ಪಾಕಿನ ಬರೇ ಮಂಡಲ ದೀಪ ಹೋಮ ಕಟ್ಟಿ ಮುಟ್ಟಿಯಲ್ಲಿ ಕೆಮ್ಮತ್ತ ಬೇರೆ ಈ ಸುತ್ತಿಗೆ ಬಲ್ಲಾಳಕ್ಕೆ ಬಳಸಾದಿ ಗುಳ್ಯ ಗಾಡಿದೇವರಿಗೆ ಅರ್ಚಿತಾರಕ್ಕೆ ಬೇರೆ ಬಣ್ಣ ಪೂಜೆ ದಿಕ್ಲೆಗೆ ಹಾಕಿನ ಬಳಸೆ ಪಂಚಗಟ್ಟೆಯ ಮತ್ತೆ ಮಂಗಳಾರತಿ ಪೂಜೆ ಅವೇ ಕೈಬರಕ್ಕೆ ಐದೈತ ನೇತ್ಯ 50% ಐದೈತ ಕಡಕು ಮುಖಂಡ ನೈಟ್ ಅಗಲ ಹುಡುಗ ಕೊಡ್ಲಿ ಮುಲ್ಪ
ಗಡಿನ ಗಡಿಗಂಗನ ಬೆರಸಾಯಂಗನ ಕಡಪಾಯ್ಕಮ್ಮ ನಡಪಾಯ್ಕಮ್ಮ ಏರದಿರತ್ತ ಪಾಟಿಮರ ಇದುಂಪ ಪಾಟಿಮಾರ್ದಿದುಂಪ ಸೇರ್ತಿದಂತ ಮುಕ್ತಿ ಸಿಂಗಡ ಮುಗಿ ಅಂತ ಗುಂಡ ಕಟ್ಟವಂಡಿ ಕೆಮ್ಮತ್ತ ಬರ್ಗಂಡಿ ಅಮ್ಮ ಗುಡ್ಡ ಒಕ್ಕೆ ದರ್ಶನ ಮಾಡ್ಕೊಂಡಿ ಗಾಡಿ ಬೋರ್ಡು ಗಾಡಿ ಒಕ್ಕೆ ದರ್ಶನ ಮಾಡ್ಕೊಂಡಿ ಅಡುಗೆ ಬಲ್ಲಾಳ ಒಕ್ಕೆ ದರ್ಶನ ಮಾಡ್ಕೊಂಡಿ ಎಪ್ಪಲಾಗಿನ ಗುಡ್ಡ ಬೇಡಕ್ಕೆಲ್ಲ ಉಂಡಿ ಅವೇ ಕೈಗಳಿಗೆ ಬರೆಯಬೇಡ ದೀಪಾವಳಿ ಹೋಮ ಕಟ್ಟಿ ಪೂಜೆ ಕೆಮ್ಮತ್ತ ಬರ್ಗಡೆ ದೀಪಿಗೆ ಬಲ್ಲಾಳಿಗೆ ಬರಸಾದಿ ಪೂಜೆ ಗಾಡಿ ದೇವರಿಗೆ ಅನುಷ್ಠಾನಕ್ಕೆ ಬೇರೆದಂತ ಪೂಜೆ ಹೆಗ್ಲಿಗೆ ಹಾಕಿದ ಪಾಡೆ ಹಕ್ಕಡದಲ್ಲಿ ಪಾಡೆ ಕೇರಳದಲ್ಲಿ ಡಿಪ್ಪಾಯಿ ಇಂಟು ಗೊಬ್ಬಾಯಿ ಗೊಬ್ಬು ಹತ್ತಾಯ ತನ ಕಿರಿಚ ಹೆಂಗಣ ಬೆಂಗರ ಚಿತ್ತಗಾಡ ಬಲ್ಲಡ ಕುತ್ತಿಗಾಡಿ ಗಾಳಿ ದೇವರಿ ಇರ್ತುಲ್ಲ ಉಲ್ಲಾಯ ನಗರ ವರಿಸುಲ್ಲ ಅಂಕಕರೆ ಲೆಕ್ಕಾಪುರದ ಮಿಂಚುಗಳ ಮಲ್ಲಾರ್ತಿ ಮಲ್ಲ ಕೊಡಗಾಂಡು ಮಲ್ಲಾರ್ತಿ ಮಲ್ಲ ಕೊಡಲಾಂಡು ಪಂಡರ ವೈದ್ಯರು ಮದಿಪು ಕಂತಾಯರು ಮಾಯ ಬಡಬಡ ಪಂಡ ಕೊಡಕೊಂಡು ಬರ ವೃಕ್ಷ ಬೇರ್ಕೊಂಡು ಬರಬುಡೆಯ ಇವುಳು ಹೂಗಿರಗೊಪ್ಪು ಹೂವಂದಿರಗೊಪ್ಪು ಆರ್ಕಿಬೇರಿ ಮಂಡಮಾರಿ ಮಂಡ ಕುತ್ತ ಮಾರಿ ಕುಟ್ಟಿ ಕುತ್ತ ಕಲ್ವಕೈ ಪದ್ದು ಬಿಸಿಲಿ ಕುಚುವಿ ಮರಿ ಹೆಣ್ಣೆದ ಕಾಟ ಕಾಡಬಿಗಿರವ ಯತ್ನಲ ಸಾಕ್ಷರಾಮೇಶ್ವರ ಗಡಿಪಾರ್ವತ್ತಾವ ಆಕಾಶ ಮೀರ್ತನ ಪಾತಾಳ ಆತ್ಮವ ಪಾತಾಳ ಮೀರ್ತ ಆಕಾಶ ಮಾರವ ನಾಲ್ಕೋಡು ಮೈದ ವಂಚಿ ಕೊಡಿಗೆ ಬಾರವ ಗಡಿಗೊಡಿತ ಮಾಡಿದ ಗಡಿಗೊಡಿಗೆ ಬಾರವ ಈ ಮಾಗಡಿಗೆ ನಡಕಡಲಿಕ್ಕೆ ನಾವು ಕೀರ್ತಿ ಮಲ್ಕೊಂಬ ಅಪ್ಪ ಕೀರ್ತಿನಿ ಹೆಣ್ಣೆ ಮಲ್ಕೊಂಬ ಈ ಸಹಜಗಳಂತೂ ನಡಪುಡ್ಕೊಡ್ತೀನ ಒಮ್ಮೆಲ್ಲ ಸ್ಥಳ ಮಾತಾಡ್ಲಿದ್ದು ಬಡಕೈ ಬಾಕಿಡ ಲಟ್ಟವಲ್ಲ ಹುಡುಗಿಗೆ ತೆನೆಗೆ ಬಾಕಿಡ ಬೇರುಕಿನ ಕೊರ್ಕೊಡಿಗೆ ನೀರಚ್ಚಿನ ಕೈ ಚಿಡಿಗೆ ಆನಂದ ಕೊಟ್ಟಿಡ ಅಮೃತ ಪಡಿ ನಿಕ್ಷಾ ಪಡಿ ಎರಡೆರಡು ಬತ್ತಿನ ಬಣ್ಣಗ 850 ಮಾನಸಿಕ ನಡೆದ ಬತ್ತಿಗೆ ಒಂದು ಕೀರ್ತಿನ ಬಗ್ಗೆ ಕೀರ್ತಿ ಬಂದ್ಕೊಂಬ ಅಪ್ಪ ಕೀರ್ತಿನಿ ಹೆಜ್ಜೆ ಮಾಡ್ಕೊಂಬ ಪುಣ್ಯವಾದ ನಿರ್ಮಾಣಗಳಿಗೆ ಈ ಸ್ಥಳ ಕೈಗೆ ಮಾಡ್ಕೊಂಬ ಅತಿ ಒಕ್ಕೆಲ ಬುದ್ಧಿ ಬಿಟ್ಟವ ಇತಿ ಒಕ್ಕೆಲ ಮನ ಬಿಟ್ಟವ ಬಡ ಒಕ್ಕೆಲ ಸಕ್ಕೆಲ ಬಂಡಾರ ಸರಿಯಾದ ಕಾಡು ಬತ್ತಲ್ವ ಬಣ್ಣ ಮೇಲಿದ್ದ ಆಣ ತಾರೆ ಬಿಟ್ಟ ಬತ್ತಿಗೆ ಹಾಕಲ್ವ ಈ ಮಾಗಳಿಗೆ ಸಚ್ಚಿನ ಕೋಟೆ ಸರ್ಪದ ಮೇಲೆ ಅದು ಕಾದು ಬತ್ತಲ್ವ ಚಿತ್ರ ಎಲ್ಲಿಗಾಕಿನ ಮುತ್ತಿರುವುದು ಬಳಸಿ ದೇಶ ಉಂಟು ಆದಿಕ ಇಟ್ಟು ಬಲ್ನಾಡು ಮುಪ್ಪೇಡು ಬಲ್ಲಾಲ ಬಲ್ಲಾರ ಇರುವೇರು ಬಲ್ಲಾಲು ಮಂಜು ಪರಗಡೆ ಅರಸಲಂಗಿರ ಮಲ್ಪಡೆಚ್ಚಿನ ಕಟ್ಟುಮುಟ್ಟು ಅಪ್ಪನಾಗ ತಾಳಿನ ಕಾಲಕ್ಕೆ ಇಪ್ಪನಾಗ ಜಮಾಯಿದ ಒಳಗ ಕಾಲಕ್ಕೆ ಎರಡು ಮೂಜೆ ಇಟ್ಟು ಮೂಜಿನ ಕಂಡ ಮೂಜಿಗಿಂದ ಹೆಂಚಿಯಂತೇನ ಕಾಲ ಕಟ್ಟಿಸ್ತನಲ್ಲಿಯ ಹೆಮ್ಮತ್ತೆ ಬಂದ ಅಪ್ಪಣೆ ಉಂಟು ಇನ್ನ ಮದಿಪುಂಡೆಗೆಲ್ಲ ಮಾಯದೊಡಿಲು ಉಂಟು ಮಾಯಗ ಮದಿಪುಗ ಬೇರೆ ನೀರಿಲ್ಲ ಅದೇ ಮನೆ ಕತ್ತ ಬೀಸು ಬರೋ ಹಾಕಿಟ್ಟು ಕೆಟ್ಟ ಜಗ್ಗೆ ಬಂದಲ್ವ ಉನ್ನತ ಬೇರೆ ಮೇಲೆ ಬೇಜಂದಲ್ಲ ಗಡಿತುಗಳಿಲ್ಲ ಚಿತ್ರಗಳ ಪುಪ್ಪು ಇಲ್ಲ ಇಚ್ಚಿ ರಾಮಸ್ವಾಮಿ ಪಡೆಗುರುವರ ಅವಳಂತಾರೆ ಎಟ್ಟ ಮದಿಪು ಆ ಪ್ರಕಾರ ನಿಗದ ಮದಿಪು ನೇಪ ಉಲ್ಲಂಘನ ಮಂತ್ರ ಮಾಯದ ಇತ್ತು ಆ ಪ್ರಕಾರವಾದ ಹೇಗೆ ಉಂಟಾವ ಗಡಿಗೆ ಗದ್ದ ಬತ್ತುವ ಅನ್ನಮನೆ ಜಿತ್ತು ಬರ್ತುವ ಪುಪ್ಪವು ನೀರು ತೋರಿಸ್ತೀವಿ ನಮ್ಮ
ಸೇವೆಯನ್ನು ಮಾಯಗೊಂಡವರೆಗೂ ಸ್ವೀಕಾರ ಮಾಡ್ಕೊಂಡು ಸಂದರ್ಭ ಸ್ಥಳ ಸ್ವಲ್ಪ ಸಂಘ ದೀಪ ಬೆಳೆದಿದ್ದಾರೆ.
ನಿದ್ದೆ ಮಾಡುದಿಲ್ಲ.
ಪ್ರಕಾರವಾದ ಉಂಟಾಗಿನ ಸತ್ಯ ಈ ಹೊತ್ತು ವಿಷಾಮೃತ ವಹಿಸಿಕೊಂಬರ ಆವಡ ಬುಕ್ಕಾದರೆ ಧರ್ಮದ ಮುಟ್ಟಲು ಗೊತ್ತಿರುವ ಪಾತ್ರ ಸ್ವಾಮಿ ದೈವಜ ಮಾಸಿ ಬಂಟ ದಾನಿಯಾಗಿ ಹಿಡಿದಾದ ದಿನ ಹೆಣ್ಮೂರ ವೈದ್ಯತೆ ಪ್ರಪಂಚ ಸೇವೆಯ ಸಂದರ್ಭ ನಿಗಲಿನ ಉಂಟು ಮತ್ತು ಅರೆಗಳಿಗೆ ಜೋಗಲಿತ್ತು ಮಂಚಿನ ಸಂದರ್ಭ ಆ ಪ್ರಕಾರವಾದ ಕಟ್ಟುಪಟ್ಟ ಅಚ್ಚುಪಟ್ಟು ಅರೆಗಳಿಗೆ ವಿಷವಾದ ಬಾಧಿತಪ್ಪವು ಮಂಚತ್ತನಿಗೆ ವಿಷಾಮೃತವನ್ನು ಹಿರಿಯರ ಮನೆಗೆ ಕೊಡ್ತಿದ್ದೇವೆ ಹಿರಿಯರಿಗಿಂತ ಮನೆಪಾಡಿಗೆ ಅಸಾಧ್ಯ ಮಂಚತ್ತನಿಗೆ ಕಟ್ಟ ಪ್ರಕಾರ ಅಚ್ಚುಪಟ್ಟು ಅರೆಗಳಿಗೆ ವಿಷವಾದ ಇತ್ತಲ್ಲ ಈ ಕಾಮದೇವರನ್ನ ಪಾಠನ ಬಸೊಂದ ವಿಷದ ದೊಡ್ಡಪಾನ ಮತ್ಪಾದ ಅಮೃತಂದು ಕೈ ಸೇರೋದು ಎಡ್ಡ ಮಲ್ಪದ್ದು ಕೊಟ್ಟ ಮದಿಪತ್ತೆ ಆವಡು ಏನು ಮದಿಪದ ಪ್ರಕಾರನೇ ಅದಿಪಡು ಅಲೆಗಳಿಗೆ ವಿಷಬಾಧಕ ಇತ್ತನಲ್ಲ ವಿಷದ ಗಡಪನ ಮಪ್ಪಾವ ಅಮೃತನ ಕೂಡ ಈ ಮಂಡದು ಸುಮ್ಮನೆ ಮಲ್ಕೊಂಡು ಜನ ಕಟ್ಟದ ಮಪ್ಪಾದು ಗೊಪ್ಪ 100 ರೂಪಾಯಿ ಬ್ರಹ್ಮಕುಲ 3 ಕೊಟ್ಟುದು 100 ರೂಪಾಯಿ ಬ್ರಹ್ಮಕುಲ ಎತ್ತುಕೊಂಡಾಡಿ ಜೈನಪುರ ಎತ್ತುಕೊಂಡಾಡಿ ಕುಂಭತ್ರ ಸಂಸ್ಥೆ ಎತ್ತುಕೊಂಡಾಡಿ ಪ್ರಕಾರವಾದ ಪಟ್ಟದ ಮುಖಾದ ಎತ್ತುಕೊಂಡಾಡಿ ಹೊರಮೇದ ಸ್ಥಳವನ್ನು ಎತ್ತುಕೊಂಡಾಡಿಯ ಒಂಜಿ ಗುತ್ತು 2 ಗುತ್ತು 4 ಗುತ್ತು 2 ಗುತ್ತು 10 14 ಗುತ್ತು ಸರ್ವೇರನ್ನ ಎತ್ತುಕೊಂಡಾಡಿಯ ಅವೇ ಗಡಿದ ಪೂಜಾರಿ ಅಂಚನೆ ದೇವರಿಗೆ ಬಿದ್ದು ಸೇರಿಗಾರನ್ನು ಎತ್ತುಕೊಂಡಾಗಂಡೆ ಹೆಣ್ಮಪ್ಪನಾಗಿ ಪಂಚವ ಸಮಾಜ ಚರ್ಚೆಗಿಟ್ಟಿಗೆ ಇರಬೇಕಲ್ಲಿ ಎತ್ತುಕೊಂಡ ಸೇರಿನ ಭಕ್ತಿಯರು ಹೊರೆಗತ್ತು ಸರ್ವೇರೆಲ್ಲ ಸೇರಿಗಳು ಮಾತು ಎತ್ತುಕೊಂಡಾಡಿಯ ನಾವಳು ಈ ಉಂಟಾಳಿನಂತೆಗಳಿಗೆ ಈ ಕಡದ ಕೇಂದ್ರ ವಿಚಾರದ ಉಂಡಿಗೆ ಅಪಗಣ ರೂಮದ ಕಟ್ಟಲೆ 어느 학교?
ಸಂಪೂರ್ಣ ಶಿವರಾಯ ಬರುವ ಭಂಡಾರದಲ್ಲಿ ಭರವಸೆ ಯಾಕೆಂದರೆ ಒಂದು ಸಾನ್ನಿಧ್ಯ ಗೋದೋಳೆ ಮೂರ್ತಿ ಸಂಪೂರ್ಣ ಗ್ರಾಮವನ್ನು ಉನ್ಮತ್ತ ಮಾಡಿದ್ದೇನೆ. ಭಂಡಾರಕ್ಕೆ ಚೆಲ್ಲುವಂತ ಕ್ಷೇತ್ರ ಸಾನ್ನಿಧ್ಯ ಮಾಡಿದ್ದೇನೆ. ಸಂಪೂರ್ಣ ಜಿಂಕೇಟು ಹುಲ್ಲುವಿಲ್ಲದ ಹಿಂದೆ ಹಾಗೆ ಶಿವರಾಯ ಎಲ್ಲರೂ ಯಾವುದೇ ಕಾರ್ಯಕ್ರಮ ಯಾವುದೇ ಯುಗದಲ್ಲಿ ಮಾಡಿದ ಆಗಿರುವಂತಹ ಕಾಲ ಈಗ ಹೇಳಿಕೊಂಡಿರ್ತಾರೆ. ಹಾಗಾಗಿ ಇನ್ನೊಂದು ಬರಬೇಕು.
ರಾಮದೇವರೇ రాజ్యుడు రాజ్యపడమంది ఇది ఎంతల కూడా వచ్చి మాది రామమూర్తి జన 4 ರಾಜ್ಯಗಳು ಅಸ್ಪತಾಲಿಗಳು
ಇದು ರಾಮದೇವರನ್ನ ಧರ್ಮ ಇನ್ನು ಮಾರಿಸುವರಣ
ಅದು